ದುರ್ಗಾಷ್ಟಕದ 6ನೇ ಶ್ಲೋಕ. ಶಿಷ್ಟಾನ್ ರಕ್ಷತಿ ಸರ್ವದಾ ಜಗತಿ ಸಾ ದುಷ್ಟಾನ್ ಸದಾ ಶಿಕ್ಷತಿ ವಿಖ್ಯಾತ ಗಿರಿಜೇತಿ ಅತ್ರ ಭುವನೆ ಕಾಲಸ್ಯ ಪತ್ನಿ ಪ್ರಿಯಾ ಮಾತಾ ಷಣ್ಮುಖ ವಿಘ್ನನಾಶಕ ಸುರಾಂ ದ್ವೈಮಾತುರಸ್ಯಾಪಿ ತಾಂ ಚಾಮುಂಡಾಂ ಸುನುಮಾಮ ಉಕ್ತ್ವಾ ತು ಕುಲೆ ಮಾಂ ಪಾಹಿ ದುರ್ಗಾಂಬಿಕಾ ಮಾಂ ಪಾಹಿ ದುರ್ಗಾಂಬಿಕಾ. ಶಿಷ್ಟಾನ್ ರಕ್ಷತಿ ಸರ್ವದಾ ಜಗತಿ ಸಾ ದುಷ್ಟಾನ್ ಸದಾ ಶಿಕ್ಷತಿ ವಿಖ್ಯಾತ ಗಿರಿಜಾ ಇತಿ ಅತ್ರ ಭುವನೆ ಕಾಲಸ್ಯ ಪತ್ನಿ ಪ್ರಿಯಾ ಮಾತಾ ಷಣ್ಮುಖ ವಿಘ್ನನಾಶಕ ದ್ವೈಮಾತುರಸ್ಯ ಸುರಾಂ ತಾಂ ಚಾಮುಂಡಾಂ ಸುನುಮಾಮ ಉಕ್ತ್ವಾ ತು ಕುಲೆ ಮಾಂ ಪಾಹಿ ದುರ್ಗಾಂಬಿಕಾ. ಇದರ ಅನ್ವಯಾರ್ಥ ಹೀಗಿದೆ. ಗಿರಿಜಾ ಜಗತಿ ಸರ್ವದಾ ಶಿಷ್ಟಾನ್ ರಕ್ಷತಿ ಸಾ ಸದಾ ದುಷ್ಟಾಂಚ ಶಿಕ್ಷತಿ ಕಾಲಸ್ಯ ಪ್ರಿಯಪತ್ನಿ ಷಣ್ಮುಖ ವಿಘ್ನನಾಶಕ ದ್ವೈಮಾತುರಸ್ಯಾಪಿ ಮಾತಾ ತಾಂ ಸುರಾಂ ಚಾಮುಂಡಾಂ ಕುಲೆ ಮಾಂ ಪಾಹಿ ದುರ್ಗಾಂಬಿಕಾ ಇತಿ ಉಕ್ತ್ವಾ ಸುನುಮಾಮಃ. ತಾತ್ಪರ್ಯ ಹೀಗಿದೆ. ಗಿರಿಜಾ ಅಂತ ಹೇಳಿದ್ರೆ ನಾವು ಮೊದಲೇ ತಿಳಿದುಕೊಂಡ ಹಾಗೆ ಗಿರಿಜಾ ಅಂತ ಹೇಳಿದ್ರೆ ದುರ್ಗೆ. ದುರ್ಗೆ ಶಿಷ್ಟಾನ್ ರಕ್ಷತಿ. ಶಿಷ್ಟ ಅಂತ ಹೇಳಿದ್ರೆ ಒಳ್ಳೆಯ ಜನರನ್ನ ರಕ್ಷಿಸ್ತಾಳೆ. ದುಷ್ಟಾನ್ ದುಷ್ಟರನ್ನ ಶಿಕ್ಷಿಸ್ತಾಳೆ. ಕಾಲಸ್ಯ ಕಾಲನಾಥಸ್ಯ ನಾಮ ಅಂತ ಹೇಳಿದ್ರೆ ಶಿವನ ಪ್ರಿಯ ಪತ್ನಿಯಾಗಿದ್ದಾಳೆ. ಷಣ್ಮುಖ ಹಾಗೂ ವಿಘ್ನನಾಶಕನಾದಂತಹ ದ್ವೈಮಾತುರನ ತಾಯಿಯಾಗಿದ್ದಾಳೆ. ದ್ವೈಮಾತುರ ಯಾರು ಅಂತ ಹೇಳಿದ್ರೆ ವಿನಾಯಕೋ ವಿಘ್ನರಾಜ ದ್ವೈಮಾತುರ ಗಣಾಧಿಪ ಅಪ್ಯೇಕದಂತ ಹೇರಂಬಾಲಂಬೋದರ ಗಜಾನನ ಅಂತ ಅಮರಕೋಶ. ಷಣ್ಮುಖ ಹಾಗೂ ದ್ವೈಮಾತುರನ ತಾಯಿಯಾಗಿದ್ದಾಳೆ. ಇಂತಹ ಚಾಮುಂಡಾಗೆ ಮಾಂ ಪಾಹಿ ದುರ್ಗಾಂಬಿಕಾ ಅಂತ ಎಲ್ಲರೂ ಹೇಳಿ ಸುನುಮಾಮಃ ಸುಷ್ಟುನುಮಾಮಃ ನಮಸ್ಕಾರವನ್ನ ಮಾಡ್ತೇವೆ ಅಂತ ತಾತ್ಪರ್ಯ. ಇನ್ನು ಭಾವಾರ್ಥವನ್ನ ತಿಳಿದುಕೊಳ್ಳೋಣ. ಇಲ್ಲಿ ಕಾಲಸ್ಯ ಪತ್ನಿ ಪ್ರಿಯ ಅಂತ ಹೇಳಲಾಗಿದೆ. ಅಂದ್ರೆ ಕಾಲನಾಥನ ಶಿವನ ಪ್ರಿಯ ಪತ್ನಿಯಾಗಿದ್ದಾಳೆ ಅಂತ ಹೇಳಲಾಗಿದೆ. ಹೇಗೆ ಅಂತ ಹೇಳಿದ್ರೆ ಮೊದಲು ಪಾರ್ವತಿಯಾಗಕ್ಕಿಂತ ಮುಂಚೆ ದಾಕ್ಷಾಯಣಿ ಆಗಿದ್ಲು. ದಾಕ್ಷಾಯಣಿಯು ಶಿವನ ಪತ್ನಿಯಾಗಿದ್ಲು. ದಾಕ್ಷಾಯಣಿಯ ತಂದೆ ದಕ್ಷ. ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ದಕ್ಷ ಒಂದು ದೊಡ್ಡ ಯಾಗವನ್ನ ಮಾಡ್ತಾ ಇರ್ತಾನೆ. ಆ ದೊಡ್ಡ ಯಾಗಕ್ಕೆ ಶಿವನನ್ನ ಆಮಂತ್ರಣ ಮಾಡಿರೋದಿಲ್ಲ. ಅದಕ್ಕಾಗಿ ಬೇಸರಗೊಂಡಂತಹ ದಾಕ್ಷಾಯಣಿ ತಂದೆ ಮಾಡುತ್ತಿದ್ದಂತಹ ಯಜ್ಞದಲ್ಲಿ ಬಿದ್ದು ಪ್ರಾಣವನ್ನ ತ್ಯಾಗ ಮಾಡ್ತಾಳೆ. ಆಗ ಶಿವ ಯಜ್ಞದಲ್ಲಿ ಬಿದ್ದಂತಹ ದಾಕ್ಷಾಯಣಿಯ ದೇಹವನ್ನ ಎತ್ತುಕೊಂಡು ಹೋಗಿ ಅಳುತ್ತಾ ಅಳುತ್ತಾ ದುಃಖವನ್ನ ಪಡ್ತಾ ಇರ್ತಾನೆ. ಆ ದಾಕ್ಷಾಯಿಣಿಯೇ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಪಾರ್ವತಿ ದೇವಿಯಾಗಿ ಜನ್ಮವನ್ನ ತಾಳ್ತಾಳೆ.
ಅನಂತರ ಪುನಃ ತಪಸ್ಸನ್ನಾಚರಿಸಿ ಶಿವನನ್ನ ವರಿಸ್ತಾಳೆ. ಶಿವನಿಗೆ ಪಾರ್ವತೀ ದೇವಿಯನ್ನ ಕಂಡರೆ ಬಲು ಪ್ರೀತಿ. ಅದಕ್ಕೋಸ್ಕರ ಇಲ್ಲಿ ಕಾಳಸ್ಯ ಪತ್ನಿ ಪ್ರಿಯ ಅಂತ ಹೇಳಲಾಗಿದೆ. ಇನ್ನು ಷಣ್ಮುಖ ದ್ವೈಮಾತುರಸ್ಯಾಪಿ ಮಾತಾ ಅಂತ ಹೇಳಿದ್ದೇನೆ. ಮಾತಾ ಅಂತ ಹೇಳಿದ್ರೆ ಜನನಿ. ಷಣ್ಮುಖ ಸುಬ್ರಹ್ಮಣ್ಯ ಮತ್ತು ಗಣೇಶನ ತಾಯಿಯಾಗಿದ್ದಾಳೆ. ನಮಗೆಲ್ಲರಿಗೂ ಗೊತ್ತಿರುವ ಒಂದು ಕಥೆ ಇದೆ. ಒಮ್ಮೆ ಶಿವ ಮತ್ತು ಪಾರ್ವತಿಯರು ಯಾರು ಈ ಜಗತ್ತನ್ನ ಬೇಗ ಸುತ್ಕೊಂಡು ಬರ್ತಾರೆ ಅಂತ ಕೇಳಿದಾಗ ಸುಬ್ರಹ್ಮಣ್ಯ ತನ್ನ ವಾಹನವನ್ನ ನವಿಲನ್ನ ಏರಿ ಸಂಚಾರಕ್ಕೆಂದು ಹೊರಡ್ತಾನೆ. ಆದರೆ ಗಣೇಶನ ವಾಹನ ಇಲಿ, ಚಿಕ್ಕದು. ಅದಕ್ಕೆ ಅವನು ತನ್ನ ತಂದೆ ತಾಯಿಯರ ಸುತ್ತ 3 ಬಾರಿ ಸುತ್ತಿ ಬಂದು ಸ್ವಸ್ಥಾನಕ್ಕೆ ಕುಳಿತುಕೊಳ್ತಾನೆ. ಆಗ ನಂತರ ಹೇಳ್ತಾನೆ, ತಂದೆ ತಾಯಿಯರೇ ಜಗತ್ತಾಗಿದ್ದಾರೆ, ಅದಕ್ಕೋಸ್ಕರ ನಾನು ತಂದೆ ತಾಯಿಯರನ್ನೇ 3 ಬಾರಿ ಸುತ್ತಿದೆ ಅಂತ ಹೇಳ್ತಾನೆ. ತಂದೆ ತಾಯಿಯರಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಹಾಗೆ ಶಿವ ಮತ್ತು ಪಾರ್ವತಿಯನ್ನ ತಂದೆ ತಾಯಿಯರ ಸ್ಥಳದಲ್ಲಿ ಹಿಂದೂ ಸಂಸ್ಕೃತಿಯು ನೋಡುತ್ತೆ. ಅದಕ್ಕೆ ರಘುವಂಶದ ಒಂದು ಶ್ಲೋಕ ಹೇಳುತ್ತೆ, ವಾಗರ್ಥಾವಿವ ಸಂಪ್ರಕ್ತೌ ವಾಗರ್ಥಃ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ ಅಂತ ಕಾಳಿದಾಸ ಹೇಳಿದ್ದಾನೆ. ಜಗತ್ತಿನ ಪಿತರೌ, ತಂದೆ ತಾಯಿಯಾದಂತಹ ಪಾರ್ವತಿ ಪರಮೇಶ್ವರರಿಗೆ ಒಂದೇ ನಮಸ್ಕರಿಸ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ಪಾರ್ವತಿ ಮತ್ತೆ ಪರಮೇಶ್ವರರು ಕೇವಲ ಷಣ್ಮುಖ ಹಾಗೂ ಗಣಪತಿಗೆ ಅಷ್ಟೇ ತಂದೆ ತಾಯಿಯರಲ್ಲ, ಇಡೀ ಜಗತ್ತಿನ ಒಂದೊಂದು ಜೀವರಾಶಿಗೂ ಕೂಡ ತಂದೆ ತಾಯಿಯರು ಅಂತ ನಮ್ಮ ಭಾವನೆ. ಹಾಗೆಯೇ ದುರ್ಗೆ ದುಷ್ಟಾನ್ ಶಿಕ್ಷತಿ ಶಿಷ್ಟಾನ್ ರಕ್ಷತಿ, ದುಷ್ಟರನ್ನ ಶಿಕ್ಷಿಸ್ತಾಳೆ, ಶಿಷ್ಟರನ್ನ ರಕ್ಷಿಸ್ತಾಳೆ. ನಾವೆಲ್ಲ ಕೇಳಿರಬಹುದು ಮಹಿಷಾಸುರ, ಶುಂಭ, ನಿಶುಂಭ, ಲೋಮಕೇಶ, ಲೋಮಾಸುರ ಇಂತಹ ಅನೇಕ ರಾಕ್ಷಸರನ್ನ, ದುಷ್ಟರನ್ನ ಮರ್ದನ ಮಾಡಿ ಸುರರನ್ನ ಕಾಪಾಡಿದಂತಹ ಮಹಾನ್ ಶಕ್ತಿಯೇ ತಾಯಿ ದುರ್ಗೆ. ಹಾಗೆ ಇವಳು ಗಿರಿಜಾ, ಗಿರೇಹೇ ಜಾತಾ ಇತಿ ಗಿರಿಜಾ, ಅಂತಹ ಗಿರಿಜಾ ಚಾಮುಂಡ, ಕಾಳಿ, ಹೈಮವತಿ ಅಂತೆಲ್ಲ ಕರೆಸ್ಕೊಳ್ಳಲ್ಪಡ್ತಾಳೆ. ಉಮಾ, ಕಾತ್ಯಾಯನಿ, ಗೌರಿ, ಕಾಳಿ, ಹೈಮವತೀಶ್ವರಿ, ಶಿವಾ, ಭವಾನಿ, ರುದ್ರಾಣಿ, ಶರ್ವಾಣಿ, ಸರ್ವಮಂಗಲ, ಅಪರ್ಣಾ, ಪಾರ್ವತಿ, ದುರ್ಗಾ, ಮೃಡಾನಿ, ಚಂಡಿಕಾಂಬಿಕಾ, ಆರ್ಯಾ, ದಾಕ್ಷಾಯಣಿ, ಚೈವ ಗಿರಿಜಾ, ಮೇನಕಾತ್ಮಜ ಎಂದು ಅಮರವಾಕ್ಯ. ಉಮಾ, ಕಾತ್ಯಾಯನಿ, ಕಾಳಿ, ಗೌರಿ, ಹೈಮವತಿ, ಈಶ್ವರಿ, ಶಿವ, ಭವಾನಿ, ರುದ್ರಾಣಿ, ಶರ್ವಾಣಿ, ಸರ್ವಮಂಗಲ, ಅಪರ್ಣ, ಪಾರ್ವತಿ, ದುರ್ಗಾ,
ಮೃಡಾನಿ ಚಂಡಿಕಾಂಬಿಕಾ ಆರ್ಯ ದಾಕ್ಷಾಯಣಿ ಗಿರಿಜಾ ಮೇನಕಾತ್ಮಜ ಅಂತ 20 ನಾನಾರ್ಥಕ ಹೆಸರುಗಳು ದುರ್ಗೆಗೆ. ಅಂತಹ ದುರ್ಗೆ 9 ಅವತಾರಗಳನ್ನು ತಾಳಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಗೌರಿ, ಕಾಳಿ, ಕಾತ್ಯಾಯನಿ, ಕೂಷ್ಮಾಂಡ, ಸಿದ್ಧಿದಾತ್ರಿ ಹೀಗೆ ಸ್ಕಂದಮಾತಾ 9 ಅವತಾರಗಳನ್ನು ತಾಳಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರಾದಂತಹ ದೇವಕುಲವನ್ನ ಕಾಪಾಡಿದಂತಹ ಮಹಾನ್ ಶಕ್ತಿಯೇ ದುರ್ಗಾಮಾತಾ. ದುರ್ಗೆ ಅಂತ ಹೇಳಿದ್ರೆ ಏನು ಮೊದಲು ತಿಳ್ಕೊಳ್ಬೇಕು. ದುರ್ಗೆ ಅಂತ ಹೇಳಿದ್ರೆ ದುರ್ಗತಿ ನಾಶಿನಿ ಇತಿ ದುರ್ಗಾ. ದುರ್ಗತಿ ಅಂತ ಹೇಳಿದ್ರೆ ಕೆಟ್ಟದ್ದು, ಕೆಟ್ಟ ಮಾರ್ಗವನ್ನ ನಾಶ ಮಾಡ್ತಾಳೆ ಅಂತ ದುರ್ಗಾ. ಹೆಸರೇ ಸೂಚಿಸುವಂತೆ ಕೆಟ್ಟದ್ದನ್ನ ನಾಶ ಮಾಡ್ತಾಳೆ. ನಾವು ರಾಮಾಯಣದಲ್ಲಿ ನೋಡಬಹುದು, ರಾವಣ, ಕುಂಭಕರ್ಣಗಳಂತಹ ದುಷ್ಟ ಪಾತ್ರಗಳನ್ನು ನೋಡಬಹುದು, ರಾಮ ಸೀತೆಯಂತಹ ಶಿಷ್ಟ ಪಾತ್ರವನ್ನು ನೋಡಬಹುದು. ಹೇಗೆ ರಾವಣನನ್ನ ಮರ್ದನ ಮಾಡಲು ರಾಮ ಮನುಷ್ಯ ರೂಪಿಯಾಗಿ ಬಂದು ದುಷ್ಟ ನಾಶನವನ್ನ ಮಾಡಿದ್ನೋ, ಹಾಗೆ ನಮ್ಮ ಮನಸ್ಸಿನಲ್ಲಿರುವಂತಹ ರಾವಣ ಬುದ್ಧಿ ಅಂದ್ರೆ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅರಿಷಡ್ವರ್ಗಗಳೆಂಬ ರಾವಣ ಗುಣವನ್ನ ನಮ್ಮಿಂದ ಬೇರು ಸಮೇತ ಕಿತ್ತು ಹಾಕಿ ಶಿಷ್ಟ ಗುಣಗಳನ್ನ, ಒಳ್ಳೆಯ ಗುಣಗಳನ್ನ ನಮ್ಮಲ್ಲಿ ತುಂಬಲು ದುರ್ಗೆ ಸಹಾಯ ಮಾಡ್ತಾಳೆ. ಅಂತಹ ದುರ್ಗೆ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು. ಅಂತಹ ತಂದೆ ತಾಯಿ ಸ್ವರೂಪರಾದಂತಹ ದುರ್ಗೆಗೆ ಮತ್ತು ಪರಮೇಶ್ವರರಿಗೆ ನಮಸ್ಕಾರಗಳು ಅಂತ ಕಾಳಿದಾಸ ಹೇಳ್ತಾರೆ. ಹಾಗೆ ನಾವು ಕೂಡ ಪ್ರತಿನಿತ್ಯ ದುರ್ಗೆಯಲ್ಲಿ ಕೇಳಬೇಕು, ನಮ್ಮಲ್ಲಿರುವಂತಹ ರಾವಣನಂತಹ ಗುಣವನ್ನ ನಾಶ ಮಾಡಿ ಶಿಷ್ಟ ಗುಣಗಳನ್ನ ನಮ್ಮಲ್ಲಿ ತಂದುಕೊಡು ಅಂತ ನಾವು ಪ್ರಾರ್ಥಿಸಬೇಕು. ಆಗ ಮಾತ್ರ ನಮ್ಮ ಮಾನವನ ಜನ್ಮ ಸಾರ್ಥಕ ಆಗತ್ತೆ. ಇನ್ನೊಮ್ಮೆ ಇಂದಿನ ಸಂಚಿಕೆಯ ಶ್ಲೋಕವನ್ನ ಹೇಳಿ ಇವತ್ತಿನ ಸಂಚಿಕೆಯನ್ನ ಸಂಪೂರ್ಣ ಮಾಡೋಣ. ಶಿಷ್ಟಾನ್ ರಕ್ಷತಿ ಸರ್ವದಾ ಜಗತಿ ಸಾ ದುಷ್ಟಾನ್ ಸದಾ ಶಿಕ್ಷತಿ ವಿಖ್ಯಾತ ಗಿರಿಜೇತಿ ಅತ್ರ ಭುವನೆ ಕಾಲಸ್ಯ ಪತ್ನಿ ಪ್ರಿಯಾ ಮಾತಾ ಷಣ್ಮುಖ ವಿಘ್ನನಾಶಕ ಸುರಾಂ ದ್ವೈ ಮಾತುರಸ್ಯಾಪಿತಾಂ ಚಾಮುಂಡಾಂ ಸುನು ಮಾಮ ಉಕ್ತ್ವತು ಕುಲೆ ಮಾಂ ಪಾಹಿ ದುರ್ಗಾಂಬಿಕಾ, ಮಾಂ ಪಾಹಿ ದುರ್ಗಾಂಬಿಕಾ. ಇಲ್ಲಿ ನುಮಾಮಹ ಅಂತ ಹೇಳಿದ್ರೆ ನಮಸ್ಕಾರವನ್ನ ಮಾಡ್ತೇವೆ. ಸುನುಮಾಮಹ, ಸುಷ್ಟು ನುಮಾಮಹ, ಸರಿಯಾಗಿ ನಮಸ್ಕಾರವನ್ನ ಮಾಡ್ತೇವೆ. ಹಾಗಾದ್ರೆ ಯಾರು ಸರಿ ಇಲ್ಲದೆ ನಮಸ್ಕಾರವನ್ನ ಮಾಡ್ತಾರಾ? ಇಲ್ಲ. ಮನಸ್ಸನ್ನ ನಿನ್ನಡೆಗೆ ಹರಿಸಿ ಶ್ರದ್ಧಾಭಕ್ತಿಯಿಂದ ನಮಸ್ಕಾರವನ್ನ ಮಾಡ್ತೇನೆ ಅಂತ ಈ ಶ್ಲೋಕದ ಸಂಪೂರ್ಣ ತಾತ್ಪರ್ಯ ಹಾಗೂ ಭಾವಾರ್ಥ ಆಗಿದೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು. ಧನ್ಯವಾದ.